ಸರ್ ಪಂಚಮಸಾಲಿ 2A ಲಾಠಿ ಚಾರ್ಜ್ ಬಗ್ಗೆ ನೋಡ್ರಿ, ಪಂಚಮಶಾಲಿಯ 2A ಬಗ್ಗೆ ಏನು ಇವತ್ತು ಸ್ವಾಮೀಜಿಯವರು ಮುತ್ತುಂಜಯ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಏನು ಹೋರಾಟಗಳು ನಡೀತಾ ಇದ್ದಾವೆ. ಬಹುಶಃ ಇವತ್ತು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮೀಸಲಾತಿ ವಿಚಾರದಲ್ಲಿ ಅವತ್ತಿನ ನಾವು ತಗೊಂಡಂಥ ತೀರ್ಮಾನ, ಅವತ್ತು ಪಂಚಮಸಾಲಿ ಸಮುದಾಯಕ್ಕೆ ಇವತ್ತು 2A ಕೊಡಬೇಕು ಅನ್ನೋಂಥದ್ದು ನಾವೆಲ್ಲ ಪ್ರೋಸೆಸ್ ಎಲ್ಲ ಮಾಡಿದ ನಂತರ ಕೂಡ ಇವತ್ತು ಈ ಸರ್ಕಾರ ಬಂದು ಎಲ್ಲೋ ಒಂದು ಕಡೆ ಏನಾಗ್ತಾಯಿದೆ ಅಂದ್ರೆ ಇನ್ನು ಮುಖ್ಯಮಂತ್ರಿಗಳು ಹೇಳಿಕೆ ಪ್ರಕಾರ ಅದು ಕೊಡೋಕೆ ಆಗಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನಾನೇನು ಹೇಳ್ತೀನಿ, ಇವತ್ತು ಪಂಚಮಸಾಲಿ ಸಮುದಾಯದಲ್ಲಿ ಕೂಡ ಭಾಳಷ್ಟು ಮಂದಿ ಬಡವರು ಇದ್ದಾರೆ. ಅವರು ಕೂಡ ಇವತ್ತು ಎಲ್ಲ ಸೌಕರ್ಯಗಳನ್ನು ಎಲ್ಲ ಏನೇನು ಸಿಗಬೇಕಾದ ಎಲ್ಲವನ್ನು ಕೂಡ ಕಳ್ಕೊಂಡಿದ್ದಾರೆ. ಇವತ್ತು ಎಂಥ ಪರಿಸ್ಥಿತಿಗಳು 2A ಕೊಡೋದ್ರಿಂದ ಅವ್ರಿಗೆ ಏನು ತಪ್ಪೇನಾಗುತ್ತೆ? ಹಂಗಾಗಿ ನಾನು ಮುಖ್ಯಮಂತ್ರಿಗಳೆಲ್ಲ ಎಲ್ಲೋ ಒಂದು ಕಡೆ ಈ ರೀತಿ ಲಾಠಿ ಚಾರ್ಜ್ ಮಾಡಿಸೋದಾಗಲಿ, ಅವ್ರ ಮೇಲೆ ಎಲ್ಲೋ ಒಂದು ಕಡೆ ಸಿಕ್ಕಿದಲ್ಲಿ ಹೊಡೆಯೋದಾಗಲಿ, ಇವತ್ತು ಇಂಥದ್ದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಇಂಥ ಜನರ ಬಗ್ಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದಂತ ತಿಳ್ಕೊ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ರಾಜ್ಯ ರಾಜಕಾರಣದಲ್ಲಿ ಒಂದು ಚರ್ಚೆ ನಡೀತಾ ಇದೆ ಸರ್, ಬಿ ಶ್ರೀರಾಮುಲು ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ನೋಡ್ರಿ, ನಾನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ನನ್ನ ಕ್ರೆಡಿಬಿಲಿಟಿ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ರಾಮುಲು ಅವರು ಇವತ್ತು ಅಧಿಕಾರ ಕಳ್ಕೊಂಡಿರ್ಬೋದು, ಅಧಿಕಾರ ಕಳ್ಕೊಂಡಿದ್ದಕ್ಕೋಸ್ಕರ ನಾವೇನು ಸತ್ತಿಲ್ಲಲ್ಲ. ರಾಜಕಾರಣದಲ್ಲಿ ನಾನುಗಳು ಸೋಲು ನೋಡಿದ್ದೀನಿ, ನಾನುಗಳ ಗೆಲುವು ನೋಡಿದ್ದೀನಿ. ಹಾಗಾಗಿ ರಾಮುಲು ಅವರು ಯಾವತ್ತಿದ್ರು ಕೂಡ ಪಾರ್ಟಿ ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ಜೊತೆಲಿ ಹಿಂದೆ ಕೂಡ ಇದ್ದೀನಿ, ಇವತ್ತು ಕೂಡ ಇದ್ದೀನಿ, ಮುಂದೆ ಕೂಡ ಪಾರ್ಟಿ ಜೊತೆಲಿ ಇರ್ತೀವಾಗಲಿ. ಪಾರ್ಟಿ ಬಿಟ್ಟು ಯಾವತ್ತು ಕೂಡ ನಾನು ಹಂಗೆ ಅವಕಾಶಕ್ಕೋಸ್ಕರ ಹೋಗೋಂಥ ಮನುಷ್ಯ ಆಗಿದ್ದರೆ ಎಲ್ಲೋ ಮುಟ್ತಿದ್ದೆ. ನಾನು ಇಲ್ಲಿ ಇರ್ತಿದ್ದಲ್ಲ. ರಾಮುಲು ಅವರು ಇವತ್ತು ನನ್ನ 30 ವರ್ಷದ ರಾಜಕಾರಣ ಜೀವನದಲ್ಲಿ ಅವಕಾಶಕ್ಕೋಸ್ಕರವಾಗಿ ನಾನೇನಾರು ರಾಜಕಾರಣ ಮಾಡೋಕ್ಕೆ ಬಂದಿದ್ದರೆ ನಾನು ಎಲ್ಲೋ ಒಂದು ಕಡೆ ಮೊದಲನೇ ಸ್ಥಾನದಲ್ಲಿ ಹೋಗಿ ಉಳ್ಕೊತಿದ್ದೆ. ಯಾಕಂದರೆ ನಾನು ಆ ರೀತಿಯ ಯಾವತ್ತೂ ಕೂಡ ಹೋಗಲಿಲ್ಲ, ಮುಂದಕ್ಕೆ ಹೋಗೋಂಥ ಪ್ರಶ್ನೆ ಇಲ್ಲ. ಇವತ್ತು ಪಾರ್ಟಿ ಜೊತೆಲಿ, ನಾಳೆ ಪಾರ್ಟಿ ಜೊತೆಲಿ, ಮುಂದಕ್ಕೆ ಕೂಡ ಪಾರ್ಟಿ ಜೊತೆಲೇ ಇರ್ತೀವಿ. ಗದಗ ಜಿಲ್ಲೆ